ಸಿಲಿಕಾನ್ ಸಿಟಿ ಬೆಂಗಳೂರಿನ 40 ಖಾಸಗಿ ಶಾಲೆಗಳಿಗೆ ಬೆದರಿಕೆಯ ಮೇಲ್ ಒಂದು ಬಂದಿದೆ. ಈ ಮೇಲ್ ಪೇರೆಂಟ್ಸ್ ನ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಮಕ್ಕಳನ್ನ ನೋಡಬೇಕು ಅಂತ ಹೇಳಿ ಪೋಷಕರು ಶಾಲೆಗಳತ್ತ ಓಡೋಡ್ ಬಂದಿದ್ದಾರೆ. ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್. ಶಾಲಾ ಮಕ್ಕಳನ್ನ ಸುರಕ್ಷಿತವಾಗಿ ಹೊರಗೆ ಕಳುಹಿಸಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಆರ್ ನಗರ, ಕೆಂಗೇರಿ ಸೇರಿ ಹಲವು ಶಾಲೆಗಳಿಗೆ ಬೆದರಿಕೆಯ ಸಂದೇಶ ರವಾನೆಯಾಗಿದೆ. ಸ್ಥಳಕ್ಕೆ ಆಗಮಿಸಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ. ಪರಿಶೀಲನೆ ನಡೆಸ್ತಾ ಇದೆ. ಶಾಲೆಯಿಂದ ಮಕ್ಕಳನ್ನ ಕರೆದೊಯ್ಯಲು ಪೋಷಕರಿಗೆ ಸೂಚನೆ ಪಾಸ್ ಆಗಿದೆ. ಟೆನ್ಷನ್ನಿಂದಲೇ ಶಾಲೆಗೆ ದೌಡಾಯಿಸ್ತಾ ಇದ್ದಾರೆ ಪೋಷಕರು. ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಸಂದೇಶ ಬಂದಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಟೀಚರ್ಸ್, ಆಡಳಿತ ಮಂಡಳಿ ಮೊದಲು ಮಾಡಿದಂತಹ ಕೆಲಸ ಪೇರೆಂಟ್ಸ್ಗಳಿಗೆ ಮಾಹಿತಿ ಮುಟ್ಟಿಸುವಂತಹ ಕೆಲಸ ಮಾಡಿದ್ದಾರೆ. ಹಿಂಗೆ ಬೆದರಿಕೆಯ ಮೇಲ್ ಬಂದಿದೆ, ನಿಮ್ಮ ಮಕ್ಕಳನ್ನ ಬಂದು ಕರೆದುಕೊಂಡು ಹೋಗಿ ಅನ್ನುವಂತಹ ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಈ ಮೆಸೇಜ್ ನೋಡ್ತಾ ಇದ್ದ ಹಾಗೇನೆ ಪೇರೆಂಟ್ಸ್ ಗಲಿಬಿಲಿಗೊಂಡಿದ್ದಾರೆ. ತಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ತಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಮನೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಈಗ 40 ಶಾಲೆಗಳಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಈ ರೀತಿ ಬೆದರಿಕೆಯ ಮೇಲ್ ಬಂದಿತ್ತು. ಅದು ಹುಸಿ ಬೆದರಿಕೆಯ ಮೇಲ್ ಅನ್ನೋದು ಗೊತ್ತಾಯಿತು. ಬಟ್ ಇಂತಹ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರೋದಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಶಾಲಾ ಆಡಳಿತ ಮಂಡಳಿಗಳು ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಅದಕ್ಕೆ ಈಗ ಮುಂದಾಗಿರುವಂಥದ್ದು. ಹಾಗಾಗಿಯೇ ಈ ರೀತಿಯ ಸಂದೇಶ ಬರ್ತಾ ಇದ್ದ ಹಾಗೇನೆ ಪೇರೆಂಟ್ಸ್ಗಳಿಗೆ ಮಾಹಿತಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಪೊಲೀಸರು ಯಾವ್ಯಾವ ಶಾಲೆಗೆ ಬೆದರಿಕೆಯ ಮೇಲ್ ಬಂದಿದೆಯೋ ಆ ಶಾಲೆಗೆ ವಿಸಿಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಬೆಂಗಳೂರಿನ 40 ಖಾಸಗಿ ಶಾಲೆಗಳಿಗೆ ಈ ರೀತಿಯ ಬೆದರಿಕೆಯ ಮೇಲ್ ಬಂದಿದೆ. ತಾವೀಗ ಯಾವ ಶಾಲೆಯಲ್ಲಿದ್ದೀರಿ? ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಪೇರೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಲೋಕೇಶ್? ಪ್ರೇಮ್, ನಾನು ಚಾಮರಾಜಪೇಟೆಯ ವಿಸ್ಡಮ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಳಿ ಇದ್ದೀನಿ. ವಿಸ್ಡಮ್ ಅಂತಾರಾಷ್ಟ್ರೀಯ ಶಾಲೆಗೂ ಕೂಡ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ ಅನ್ನೋದು ಪೊಲೀಸರು ಬಂದ ತಕ್ಷಣ ಇಲ್ಲಿ ತಿಳಿಸಿರುವಂಥದ್ದು. ಪೊಲೀಸರು ಮಾಹಿತಿ ನೀಡಿದ ತಕ್ಷಣ ಮಕ್ಕಳನ್ನು ಬೇರೆ ಕಡೆಗೆ ಪಕ್ಕದ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡಿರುವಂಥದ್ದು. ತದನಂತರ ಆ ಪೋಷಕರಿಗೆ ಸ್ಕೂಲಿಂದ ಒಂದು ಆಡಳಿತ ಮಂಡಳಿಯಿಂದ ಮೆಸೇಜ್ ಪಾಸ್ ಆಗಿದೆ. ಕೂಡಲೇ ಬಂದು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಂತೇಳಿ ಮೆಸೇಜ್ ಹಾಕಿದ್ರು. ಈ ನಿಟ್ಟಿನಲ್ಲಿ ತಮ್ಮ ಮಕ್ಕಳನ್ನು ಪೋಷಕರು ಕರೆದುಕೊಂಡು ಹೋಗುವಂಥ ಕೆಲಸ ಈಗ ಆಗ್ತಾ ಇರುವಂಥದ್ದು. ಬೆಳಿಗ್ಗೆ ಇಲ್ಲಿಗೆ ಮೆಸೇಜ್ ಬಂದ ತಕ್ಷಣ ಪೋಷಕರು ಬಂದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ, ತಮಗೆ ಏನಂತ ಮೆಸೇಜ್ ಬಂತು ಶಾಲೆಯಿಂದ? ಏನು ಸರ್? ಟೀಚರ್ಸ್. ಓಕೆ, ಯಾವಾಗ ಸರ್ ಈ ಥರ ಬಂದಿದ್ದು ಮೆಸೇಜ್ ನಿಮಗೆ ಶಾಲೆಗೆ? ಎಷ್ಟು ಈಗಾಗಲೇ ಗಮನಿಸ್ತಾ ಹೋಗ್ತಾ ಇದ್ದಾರೆ, ಪೋಷಕರೆಲ್ಲರೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸರ್ ಏನಂತ ಮೆಸೇಜ್ ಬಂತು ಸರ್ ತಮಗೆ? ಇದು ನಾನು ಇವಾಗೇ ಬಂದಿದ್ದು. ಅವ್ರು ಹೇಳಿದೆ ಏನು ಬಾಂಬ್ ಏನು ಇಕ್ಕಿದ್ದೀರಾ ಅಂತ. ಅದಕ್ಕೆ ಸ್ಕೂಲ್ನಲ್ಲಿ ಮೆಸೇಜ್ ಮಾಡಿದೆ, ನಮ್ಮ ಮಕ್ಕಳಿಗೆಲ್ಲ ಬನ್ನಿ ತಗೊಂಡು ಹೋಗಿ ಅಂತಾರೆ. ಅದಕ್ಕೆ ನಾನು ಬಂದು ಫೌರನ್ ಮಗುಗೆ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಏನು ಬಾಂಬ್ ಇದೆ ಎಲ್ಲ ಹಾಕಿದಾರಂತ ಇಕ್ಕಿದಾರಂತ ಆಗುತ್ತೆ. ತೋರಿಸ್ತಾ ಹೋಗ್ತೀನಿ. ಒಂದು ಬೇಸ್ಮೆಂಟ್ನ ಒಳಗಡೆಗೆ ಶಾಲಾ ಮಕ್ಕಳನ್ನ ಇರಿಸಿ ಅಲ್ಲಿಂದ ಪೋಷಕರು ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ 800 ವಿದ್ಯಾರ್ಥಿಗಳು, ಅಂದರೆ 800 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಯಾವಾಗ ಚಾಮರಾಜಪೇಟೆ ಪೊಲೀಸರು ಕೂಡಲೇ ಮೆಸೇಜನ್ನು ಪಾಸ್ ಮಾಡಿದ್ರು, ತಕ್ಷಣವೇ ಎಚ್ಚೆತ್ತಂತ ಶಾಲಾ ಶಿಕ್ಷಕರ ವರ್ಗದವರು ಮಕ್ಕಳನ್ನು ಈ ಒಂದು ಪಕ್ಕದ ಬಿಲ್ಡಿಂಗ್ನಲ್ಲಿರುವಂಥ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡಿದ್ದಾರೆ. ಈಗಾಗಲೇ ಪ್ರತಿಯೊಬ್ಬರು ಪೋಷಕರು ಕೂಡ ಶಾಲೆಗೆ ಬಂದು ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ಈ ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕೆ ಆಗಮಿಸುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ನೋಡ್ಬೋದು, 800 ಮಕ್ಕಳನ್ನು ಕೂಡ ಇಲ್ಲಿ ಇರಿಸಲಾಗಿತ್ತು. ಈಗ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗುವಂಥ ಕೆಲಸಕ್ಕೆ ಈಗ ಆಗ್ತಾ ಇರುವಂಥದ್ದು. ಪೋಷಕರಿಗೆ ಕೂಡಲೇ ಮೆಸೇಜ್ ಸಿಕ್ಕಿದ ತಕ್ಷಣವೇ ಎಲ್ಲರೂ ಕೂಡ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೂಡ ಒಂದಷ್ಟು ಪೋಷಕರು ಬರಬೇಕಾಗಿದೆ. ಹಾಗಾಗಿ ಮಕ್ಕಳನ್ನ ಜಾಗೃತೆಯಿಂದ ಶಿಕ್ಷಕರೆಲ್ಲರೂ ಕೂಡ ನೋಡಿಕೊಳ್ಳುವಂಥ ವ್ಯವಸ್ಥೆ ಇಲ್ಲಿ ಆಗ್ತಾ ಇರುವಂಥದ್ದು. ಇದು ಚಾಮರಾಜಪೇಟೆಯ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ಪ್ರೇಮ್. ಲೋಕೇಶ್, ಒಂದು ಕಡೆ ಮಕ್ಕಳನ್ನ ಪೇರೆಂಟ್ಸ್ಗಳಿಗೆ ಮೆಸೇಜ್ ಕೊಟ್ಟು ಮನೆಗೆ ಸುರಕ್ಷಿತವಾಗಿ ಕಳುಹಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಬೆದರಿಕೆಯ ಮೇಲ್ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟು 40 ಖಾಸಗಿ ಶಾಲೆಗಳಿಗೆ ಈ ರೀತಿಯ ಬೆದರಿಕೆಯ ಮೇಲ್ ಬಂದಿದೆ.